ಸರ್ವೋತ್ತಮ ಅಂತಂದ್ರೆ ಪರಮಾತ್ಮ ಅಂತ ಅರ್ಥ. ಎಲ್ಲಾದ್ರೂ ಏನೇ ಒಂದು ಮಾತಿದೆ ಅಂತಂದ್ರೆ ಪೂರ್ಣಪ್ರಜ್ಞಾ ಸರ್ವಶಾಸ್ತ್ರೇಶು ತದ್ವಾ. ಎಲ್ಲ ಆ ವೇದ ಮಾತು ಎಲ್ಲ ವಿಶಿಷ್ಟವಾದಂತಹ ಶಾಸ್ತ್ರದಲ್ಲಿದ್ದ ಮಾತು ಅಂತಂದ್ರೆ ಅದು ಆಚಾರ್ಯರ ಮಾತೇ ಅರ್ಥ. ಆಚಾರ್ಯ ಅಂದ್ರೆ ಮಧ್ವಾಚಾರ್ಯರು, ಮತಾಚಾರ್ಯ ಅಂದ್ರೆ ಟೀಕಾಚಾರ್ಯರೇ ಅಂತ ಅರ್ಥ. ಇಷ್ಟು ಹೇಳಿ ಆಮೇಲೆ ತಮ್ಮ ಏನೋ ಒಂದು ದೇಹದಲ್ಲಿರತಕ್ಕ ಅಸ್ಥಿಗಳಿದ್ದಾವೆ, ಅದು ಸಾಮಾನ್ಯವಾದ ಅಸ್ಥಿಗಳಲ್ಲ, ಸಂಸಾರಕ್ಕೆ ಕಾರಣೀಭೂತವಾದಂಥ ಅಸ್ಥಿಗಳಲ್ಲವು. ಅದೆಲ್ಲ ವಿಷ್ಣುವಿನ ಪಾದೋದಕದಿಂದ ಅತ್ಯಂತ ಪರಮ ಪವಿತ್ರವಾದದ್ದು, ವಿಷ್ಣುವಿನ ಚಕ್ರಾದಿಯ ಅನೇಕ ಆಯುಧಗಳಿಂದ ಚಿಹ್ನಿತವಾದದ್ದು ಅನ್ನೋದನ್ನ ಉಲ್ಲೇಖ ಮಾಡ್ತಾರೆ. ಭುಜಾಸ್ತೀನಿ ಶಂಖಚಕ್ರೇ ಸುವೃತ್ತೆ ಜಾನ್ವಸ್ತೀನಿ ಪದ್ಮಗದೇ ಚ ಜಾತೆ. ಭುಜದಲ್ಲಿ ಶಂಖಚಕ್ರದ ಚಿಹ್ನೆ ಉಂಟು, ಜಾನುವಿಲಿರತಕ್ಕಂಥ ಅಸ್ಥಿಗಳಲ್ಲಿ ಪದ್ಮ ಮತ್ತು ಗದೆಯ ಚಿಹ್ನೆ ಉಂಟು, ಊರುಗಳಲ್ಲಿ ಪರಮಾತ್ಮನ ಮೂರ್ತಿಯ ಚಿಹ್ನೆ ಇದೆ, ಶಿರದಲ್ಲಿ ನಾರಾಯಣನ ಮುದ್ರೆಯ ಚಿಹ್ನೆ ಉಂಟು, ದಂತಗಲ್ಲಿರುವಂತಹ ಅಸ್ಥಿಗಳಲ್ಲಿ ಅವನ ಪಾದ ಪದ್ಮದ ಚಿಹ್ನೆ. ವೃಂತಾಸ್ತಿ ತಚ್ಚಾಂಗ ಧನುಶ್ಚ ಜಾತಂ. ವೃಂತಾಸ್ತಿ ಅಂತಂದ್ರೆ ಈ ಶ್ರೀಮುಷ್ಣಾಚಾರ್ಯ ತಮ್ಮ ವ್ಯಾಖ್ಯಾನದಲ್ಲಿ ತಿಳಿಸಿದ ಹಾಗೇನೆ ವೃಂತಾಸ್ತಿ ಅಂತಂದ್ರೆ ಬೆನ್ನಿನ ಎಲಬು ಅಂತ. ಆ ಬೆನ್ನಿನ ಎಲಬಲ್ಲಿಯೂ ಕೂಡ ಶಾಂಗಧನುಸ್ಸಿನ ಚಿಹ್ನೆ ಉಂಟು. ಕರ್ಣಾಸ್ತಿ, ಕರ್ಣದಲ್ಲಿರುವಂತಹ ಅಸ್ಥಿಗಳಲ್ಲಿ ಅಲ್ಲಿ ಬಾಣ, ಪಾದದಲ್ಲಿರತಕ್ಕಂಥ ಅಸ್ಥಿದಲ್ಲಿ ದಾಮೋದರನ ಪಾದ ಪಾರ್ಶ್ವದ ಚಿಹ್ನೆ ಅಂತ. ಹೀಗೆಲ್ಲ ಅನೇಕ ರೀತಿಯಲ್ಲಿ ನನ್ನ ಎಲ್ಲ ಅಸ್ಥಿಗಳು ಕೂಡ ಪರಮಾತ್ಮನ ಚಕ್ರಾದಿ ಆ ಒಂದು ಚಿಹ್ನೆಯಿಂದ ಅಂಕಿತವಾದದ್ದು ಅಂತ ಅದನ್ನ ಹೇಳಿ, ಜಾತಾನಿ ಜನನಾದ್ಯಂಚ ನಾಶಯಂತೆ ಮಮ ಶ್ರಮಂ. ಇದೆಲ್ಲ ಆ ಒಂದು ವಿಶಿಷ್ಟವಾದಂತಹ ಸನ್ನಿಧಾನ, ಆ ಚಕ್ರಾದಿ ಚಿಹ್ನೆಗಳಿರೋದರಿಂದ ನನಗೆ ಯಾವ ವಿಧವಾದಂತಹ ಶ್ರಮಗಳೂ ಕೂಡ ಇಲ್ಲ, ನಾನು ಶ್ರಮದಿಂದ ರಹಿತನಾಗಿದ್ದೇನೆ ಅಂತ ವಿಚಾರವನ್ನು ಹೇಳಿ ಮಧ್ವಾಚಾರ್ಯರ ಸಾದೃಶ್ಯವನ್ನ ತಿಳಿಸಿದ್ದಾರೆ. ಯಾವ ರೀತಿ ಭೀಮಸೇನ ದೇವರು ಈ ಜತುಗ್ರಹ ಅರಗಿನ ಒಂದು ಮನೆ ಅದನ್ನು ಸಂಹಾರ ಮಾಡಿ ಸಕಲ ವಿಧವಾದ ಕರ್ಮಗಳನ್ನ ವೇದವ್ಯಾಸ ದೇವರಿಗೆ ಸಮರ್ಪಣೆ ಮಾಡಿ ಅವರ ಹತ್ತಿರದಲ್ಲಿ ಆಗಿದ್ರು, ಅದೇ ರೀತಿ ನಾನೂ ಕೂಡ ಇದನ್ನೆಲ್ಲ ಈ ಜತುಗ್ರಹವನ್ನ ದಹನ ಮಾಡಿ ಕೊನೆಗೆ ನನ್ನ ವಾಸ್ತವಿಕವಾಗಿ ನನ್ನ ಆದಿವ್ಯಾಧಿಗಳಿಂದ ರಹಿತವಾಗಿದೆ ನನ್ನ ದೇಹ, ಆದರೂ ಯೋಗ ಬಲದಿಂದ ಇದನ್ನು ಬಿಟ್ಟು ನಾನೇನು ಮಾಡ್ತೇನೆ ಅಂದ್ರೆ ಪ್ರವಸ ಅಮಿಪಾರ್ಶ್ವೇ, ಪರಮಾತ್ಮನ ಪಾದಪಾರ್ಶ್ವದಲ್ಲೇ ನಾನು ನೆಲೆಸ್ತೇನೆ ಅಂತ ಈ ವಿಚಾರವನ್ನು ಹೇಳಿ, ನಾನು ಭೀಮಸೇನನಾದಾಗ ಕರಾದಾಗತ ವಿತ್ತಾನಿ ಸದಾರೇಭ್ಯೋ ದದಾಂ ಸದಾ. ಏನೇನು ನನ್ನಲ್ಲಿ ಏನೇನು ಕಪ್ಪ ಕಾಣಿಕೆಯನ್ನು ಬಂದಿರ್ತದೋ ಅದನ್ನು ನನ್ನ ಸ್ವಾರ್ಥಕ್ಕಾಗಿ ನಾನು ಉಪಯೋಗ ಮಾಡೋದಿಲ್ಲ, ಅದನ್ನ ಬ್ರಾಹ್ಮಣನಿಗೆ ಗೃಹಸ್ಥನಿಗೆ ನಾನು ದಾನ ಮಾಡ್ತೇನೆ ಅಂತ ರಾಜರು ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಆ ರಾಜರ ಅನುಗ್ರಹಕ್ಕೆ ಪಾತ್ರರಾದಂತಹ ವಿಶ್ವವಲ್ಲಭ ತೀರ್ಥರು ಆಯಿತು, ಅವರು ತಮ್ಮಲ್ಲಿ ಏನು ಬರ್ತದೋ ಅದನ್ನ ಬ್ರಾಹ್ಮಣರಿಗೆ ಗೃಹಸ್ಥರಿಗೆ ತುಂಬ ಹೃದಯದಿಂದ ಅವರ ಸಂತೃಪ್ತಿ ಆಗುವಂತೆ ಕೈ ತುಂಬ ದಕ್ಷಿಣೆಯನ್ನು ಕೊಟ್ಟು ಕಳಿಸ್ತಾರೆ. ಅಂದ್ರೆ ಆ ಭೀಮಸೇನ ದೇವರ, ಹನುಮಂತ ದೇವರ, ವಾಯುದೇವ, ಮಧ್ವರ ವಾದಿರಾಜರ ವಿಶೇಷವಾದಂತಹ ಒಂದು ಅನುಗ್ರಹ ಅವರಲ್ಲಿದೆ ಅಂತ ಅರ್ಥ. ಆದರೆ ನಾನು ಏನಪ್ಪಾ ಅಂತಂದ್ರೆ, ನಾನು ರಾಜನಾದಾಗ ರಾಜ್ಯದಲ್ಲಿ ಇರ್ತೇನೆ, ಆದರೆ ಯಾವುದನ್ನು ನಾನು ಹಚ್ಚಿಕೊಳ್ಳುವುದಿಲ್ಲ. ಹಚ್ಚಿಕೋ ಬಿಚ್ಚಿಕೊಳ್ಳುವಾಗೆ ಹಚ್ಚಿಕೋ ಅಂತಾರೆ. ಸದಾ ರಾಜ್ಯ ಪರಾಂಗುಖ. ಏನು ನಾನು ಆ ರಾಜ್ಯದಲ್ಲಿ ಎಷ್ಟು ಬೇಕೋ ಅಷ್ಟೇ ಇದ್ದು ದ್ರವ್ಯದಲ್ಲಿ ರಾಗದಿಂದ ವಿವರ್ಜಿತನಾಗಿ ವೈರಾಗ್ಯಾದಿ ಗುಣದಿಂದ ಸಂಪನ್ನನಾಗಿ ನಾನು ಇದೆಲ್ಲ ಕಾರ್ಯಗಳನ್ನು ಮಾಡ್ತೇನೆ. ಅದರಿಂದ ಇಷ್ಟು ವಿಷಯವನ್ನು ಹೇಳಿ ಲಕ್ಷ್ಮೀಪತಿಗೆ ಹೇಳ್ತಾರೆ, ಇದನ್ನು ನಾನು ಬ್ರಾಹ್ಮಣ, ನೀನೇನು ಮಾಡಪ್ಪ ಲಕ್ಷ್ಮೀಪತಿ, ಬ್ರಾಹ್ಮಣ ಇತ್ತಂ ಬ್ರಾಹ್ಮಣ ಮುಖ್ಯೇನ ಶ್ರುತ್ವಾವೇ ಗುಣವೈಭವಂ ಗಣೇಶ್ವಪಿ ದೇವೇಶು ಭಣಸಸ್ತು ಚ ಮಾಮಿಹ. ಈ ಒಂದು ವಿಶಿಷ್ಟವಾದಂತಹ ವಿಚಾರವನ್ನ ಎಲ್ಲ ದೇವತೆಗಳಲ್ಲಿ ಸಜ್ಜನರ ಸಂಸತ್ತಿನಲ್ಲಿ ಇದನ್ನು ಹೇಳು. ನಾನು ಯಾವಾಗಲೂ ಕೂಡ ಶುಭೋದ ಸಾಗರದಲ್ಲಿ ಹರಿವಾಸರ ಏಕಾದಶಿ ದಿವಸ ಆ ಹಂಸರೂಪಿಯ ಪರಮಾತ್ಮನ ಒಂದೇನು ಮಂದಿರ ಉಂಟಲ್ಲ, ಅಲ್ಲಿ ನಾನು ಯಾವಾಗಲೂ ಸಂಚಾರ ಮಾಡ್ತಾ ಇರ್ತೇನೆ. ಎಲ್ಲ ಭೃತ್ಯರಿಂದ ಅವರ ಕಡೆಯಿಂದ ಮಾಡಬೇಕಾದಂತಹ ಸಾಧನೆಗಳನ್ನ, ಆಮೇಲೆ ಭವಸಾಗರಕ್ಕೆ ಬೇಕಾದ ಅದರಿಂದ ದಾಟ್ಲಿಕ್ಕೆ ಬೇಕಾದಂತಹ ಕರ್ಮಗಳನ್ನ, ನನ್ನ ಶ್ರೇಯಸ್ಕರವಾದಂತಹ ನಾಮಗಳನ್ನ, ಪರಮಾತ್ಮನ ನಾಮಗಳ ಸ್ಮರಣೆ ಮಾಡುವಂತೆ, ಸಕಲ ಕಾರ್ಯಗಳಲ್ಲಿ ಅವರನ್ನು ಪ್ರೇರಣೆ ಮಾಡುವಂತೆ ನಾನೇ ಅವರಲ್ಲಿ ನಿಂತು ಆ ಪ್ರೇರಣೆಯನ್ನು ನೀಡ್ತೇನೆ. ಆದರೆ ಅಹಂ ಮಮೇತ್ಯಹಂಕಾರ ರಹಿತೋ ವೈ ಹರೇರಿಹ. ಆದರೆ ನನಗೆ ಯಾವ ವಿಧವಾದಂತಹ ಅಹಂಕಾರ ಇಲ್ಲ. ಅಹಂಕಾರದಿಂದ ರಹಿತನಾಗಿ ಸಕಲ ವಿಧವಾದಂತಹ ಕರ್ಮಗಳನ್ನ ನಾನು ಮಾಡ್ತೇನೆ. ಹಂಸ ಮಂತ್ರದ ಜಪವೂ ಕೂಡ ನನ್ನಿಂದ ನಡೀತದೆ. ಹಂಸವಾಹನನಾದಂತಹ ಬ್ರಹ್ಮದೇವರ ಜೊತೆಗೆ ಇದ್ದು ಹಂಸರೂಪಿಯ ಪರಮಾತ್ಮನಿಂದ ನಾನು ಅನೇಕ ವಿಧವಾದಂತಹ ಉಪದೇಶವನ್ನು ಪಡೆಯತಕ್ಕವನಾಗಿದ್ದೇನೆ. ಯಾವ ರೀತಿ
ಕಂಸಾರಿಯಾದಂತಹ ಶ್ರೀಕೃಷ್ಣ ಶ್ವೇತ ವಾಹನನಾದಂಥ ಅರ್ಜುನನಿಗೆ ಸಂಸಾರದ ನಾಶಕವಾದಂತಹ ತತ್ವೋಪದೇಶವನ್ನು ಮಾಡಿದ್ನೋ, ಕೃಷ್ಣ ಅರ್ಜುನನಿಗೆ ಯಾವ ರೀತಿ ಉಪದೇಶ ಮಾಡಿದ್ದಾನೋ ಅದೇ ರೀತಿ ಹಂಸರೂಪಿ ಪರಮಾತ್ಮ ನನಗೆ ಉಪದೇಶವನ್ನು ಮಾಡಿದ್ದಾನೆ. ಆನಂದ ತೀರ್ಥರ ಜೊತೆಗೆ ನಾನು ಬದರಿಕಾಶ್ರಮಕ್ಕೆ ಹೋಗಿ ಅಲ್ಲಿ ವೇದವ್ಯಾಸ ದೇವರಿಂದಲೂ ಕೂಡ ನಾನಾ ವಿಧವಾದಂತಹ ಉಪದೇಶವನ್ನು ಪಡಿತೇನೆ. ಅದರಿಂದ ಇಷ್ಟು ಹೇಳಿ ಅಹಂ ಬ್ರಹ್ಮಾಸ್ಮಿ ಅಂತ ಯಾರು ಹೇಳಬೇಡ್ರಿ. ಅಹಂ ಬ್ರಹ್ಮಾಸ್ಮಿ ಅಂತಂದ್ರೆ ಅಂಧಂತಮ ಪ್ರವಿಶ್ಯಂತೇವ, ಅಂಧಂತಮಸ್ಸೆ ಅವರಿಗೆ ಆಗ್ತದೆ. ಪತಂತೇ ತನ್ಮತಾಶ್ರಿತ ಅಂತ ಯಾರು ಈ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾರೋ, ಅವರ ಮತವನ್ನು ಯಾರು ಆಶ್ರಯಿಸಿದ್ದಾರೋ ಅವರಿಗೆ ಅಂಧಂತಮಸ್ಸೇ ಆಗ್ತದೆ. ಅದರಿಂದ ಸೋಹಂ ಅನ್ಬೇಡ್ರಿ, ದಾಸೋಹಂ ಅಂತನ್ರಿ ಅಂತ ಆ ವಿಷಯ